ನಾಯಕರಿದ್ದಾರೆ, ಇಬ್ಬರಲ್ಲಿ ನಿರ್ದೇಶಕರಾಗಿದ್ದಾರೆ. ಸೊ ಇಬ್ರು ವಿಲನ್ ಆಗಿ ಕೂಡ ಅಬ್ಬರಿಸಿದ್ದಾರೆ. ಸೊ ಹೀಗಾಗಿ ಕೇಳ್ತಾ ಇದ್ದೀನಿ, ಒಬ್ರಿಗೊಬ್ರು ಮುಖಾಮುಖಿ ಆದಾಗ ಅದನ್ನ ಎಷ್ಟು ಎಂಜಾಯ್ ಮಾಡಿದ್ರೆ, ಆ ಸಿಚುವೇಶನ್ ಹೆಂಗಿತ್ತು ಅಂತ. ಬಹಳ ಖುಷಿ ಆಯ್ತು. ಒಂದೇನಂತ ಹೇಳಿದ್ರೆ, ನಮ್ಮ ಜೀವನ ಬಹಳ ಬೇರೆ ಬೇರೆ ರೀತಿಯ ಜೀವನಗಳು. ಅಂದ್ರೆ ಸರ್ ಯಾವತ್ತೂ ಕೂಡ ಸಿನಿಮಾ ರಂಗದಲ್ಲಿ ತೊಡಗಿಸ್ಕೊಳ್ಬೇಕು ಅಂತಾನೆ ಇದ್ದವರು. ನನಗೂ ಸಿನಿಮಾ ರಂಗಕ್ಕೂ ಸಂಬಂಧನೇ ಎಲ್ಲೋ ಮಂಗಳೂರು ಮೀನ್ ತಿನ್ಕೊಂಡು ನಾನು ಬದುಕಿದವನು. ಬಟ್ ಆದ್ರೆ ನಮ್ಮ ಇಂಟೆನ್ಷನ್ ಒಂದೇ, ಅಂದ್ರೆ ಸಿನಿಮಾದಲ್ಲಿ ಏನೋ ಒಂದು ನಾವಿಲ್ಲಿ ತನಕ ಮಾಡದಿರೋದು ನಮಗೆ ಚಾಲೆಂಜ್ ಆಗಿರುವಂತದ್ದು ಮಾಡಬೇಕು ಅಂತ. ಸೊ ಜೊತೆಗೆ ನಿಂತಾಗ ವಿಜಯ್ ಸರ್ ಜೊತೆ ಅಂದ್ರೆ ಫೈಟ್ ಆದಾಗ ಹೇಳಿದೆ, ಮೈ ಒಂದು ಬಿಟ್ಬಿಡಿ ಮತ್ತೆ ಕೇಸ್ ಆಗುತ್ತೆ ಮೇಲೆ ಅಂತ. ಸೊ ಬಟ್ ಅದನ್ನ ಬಿಟ್ಟು ಎಲ್ಲಾ ಸೀಕ್ವೆನ್ಸ್ಗಳಲ್ಲೂ ಕೂಡ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಅಂದ್ರೆ ನಾವು ವರ್ಕ್ ಮಾಡ್ತಾ ಇದ್ವಿ, ಅಂದ್ರೆ ನಮ್ಮ ಮೂವ್ಮೆಂಟ್ ಇಂದ ಹಿಡಿದು ನಾನು ಈ ತರ ಮಾಡ್ಬೋದಾ, ನೀವ್ ಈ ತರ ಮಾಡ್ಬೋದಾ. ಅಂಡ್ ಜೊತೆಗೆ ಜಡೇಶ್ ಅವ್ರು ಬರ್ದಿರೋ ರೀತಿಲಿ ಕೂಡ ಅಂದ್ರೆ ಅದೊಂದು ಬಹಳ ದೊಡ್ಡ ಒಂದು ಟಗ್ ಆಫ್ ವಾರ್ ಇದೆ ಇವ್ರ ಮಧ್ಯೆ. ಒಂದ್ಸಲ ಇವ್ನ ಹೇಳಿದ್ರೆ ಒಂದ್ಸಲ ಆ ಕಡೆ ಹೇಳಿದ್ದಾರೆ. ಸೊ ಆ ವಾರ್ಗಳ ಇದರಲ್ಲಿ ಬಹಳ ಚೆನ್ನಾಗಿತ್ತು, ಒಂಥರ ಇಟ್ ವಾಸ್ ಫನ್, ಖುಷಿ ಆಯ್ತು. ಇಬ್ರು ರೆಡಿ ಆಗ್ತಿದ್ವಿ, ಒಂದ್ಸರಿ ನಗ್ತಿದ್ವಿ, ಶಾಕ್ ಆಗಿದ ತಕ್ಷಣ ನಕ್ಕು ಬಿಡ್ತಾ ಇದ್ವಿ. ಆಮೇಲೆ ತಿರ್ಗಿ ಹಾಗೆ ಮೂಡ್ಗೆ ಹೋಗ್ತಿದ್ವಿ. ಅಲ್ಲಿ ಒಬ್ಬರು ಪೈಪೋಟಿ ಮಾಡಿದಿರ ಒಬ್ರಿಗೊಬ್ರು ನಮ್ಗೇನು ನಿರ್ದೇಶಕರು ಹೇಳಿದ್ರು ಅದನ್ನು ಒಪ್ಪಿಸ್ತಾ ಸಪೋರ್ಟ್ ಮಾಡ್ತಾ ಹೋದ್ವಿ. ಯಾಕಂದರೆ ಜನರಲಿ ಏನಾಗುತ್ತೆ, ಈಗ ಶೆಟ್ಟಿ ಹೇಳ್ದಂಗೆ ಕೆಲವರು ಸಹಿಸಲ್ಲ, ನಿಜ ಅದು. ಕೆಲವರು ವಿಲನ್ಗಳು ನಿಂತರೇ ಸಹಿಸಲ್ಲ. ಇಲ್ಲಿ ನಾವು ಹಂಗೆ ಯಾರೂ ಮಾಡಲಿಲ್ಲ. ನಾವಿಬ್ರೂ ಅವರ ಏನು ಬರವಣಿಗೆ ಇತ್ತೋ ಅದನ್ನು ತುಂಬ ಮನಸ್ಪೂರ್ವಕವಾಗಿ ಹೃದಯ ತುಂಬಿ ಅದನ್ನು ಮಾತಾಡಿದ್ದೀವಿ ಅಷ್ಟೇ. ಸೊ ಹಂಗಾಗಿ ಅದು ತುಂಬ ಮುದ್ದಾಗಿ ಬಂದಿದೆ ಅನ್ಕೋತೀನಿ.